ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಸಂಜೀವನಿ ಯೂಟ್ಯೂಬ್ ಚಾನಲ್. ನಮ್ಮ ಆರೋಗ್ಯ ನಮ್ಮ ಕೈಲೇ ಇರುತ್ತೆ ಫ್ರೆಂಡ್ಸ್. ಇವತ್ತು ಆರೋಗ್ಯ ಸೇತು ಆ್ಯಪ್ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಈ ಆ್ಯಪ್ನ ಯಾಕೆ ಇನ್ಸ್ಟಾಲ್ ಮಾಡ್ಕೋಬೇಕು, ಇದರಿಂದ ಏನು ಉಪಯೋಗ, ಕೋವಿಡ್-19 ಪೇಷಂಟ್ಸ್ನ ಹೇಗೆ ಟ್ರ್ಯಾಕ್ ಮಾಡುತ್ತೆ, ಹೀಗೆ ನಿಮ್ಗಿರುವಂಥ ಡೌಟ್ಸ್ ಎಲ್ಲಾನು ಕ್ಲಿಯರ್ ಮಾಡ್ತೀನಿ ಬನ್ನಿ. ಈ ಆರೋಗ್ಯ ಸೇತು ಆ್ಯಪ್ ಗೌರ್ಮೆಂಟ್ ಆಫ್ ಇಂಡಿಯಾನೇ ಲಾಂಚ್ ಮಾಡಿದೆ. ಇದು ಬ್ಲೂಟೂತ್ ಬೇಸ್ ಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ಕೆಲಸ ಮಾಡುತ್ತೆ. ಕೋವಿಡ್-19 ಕೊರೋನಾ ವೈರಸ್ ಪೇಷಂಟ್ಸ್ನ ಟ್ರ್ಯಾಕ್ ಮಾಡೋಕ್ಕೋಸ್ಕರ ಈ ಆ್ಯಪ್ನ ಲಾಂಚ್ ಮಾಡಿದ್ದಾರೆ. ಈ ಆ್ಯಪ್ನ ಹೇಗೆ ಇನ್ಸ್ಟಾಲ್ ಮಾಡ್ಕೋಬೇಕು, ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳ್ತೀನಿ ಬನ್ನಿ. ಪ್ಲೇಸ್ಟೋರಲ್ಲಿ ಅಥವಾ iOS ಸ್ಟೋರಲ್ಲೂ ನಿಮಗೆ ಸಿಗುತ್ತೆ. ಫಸ್ಟು ಪ್ಲೇಸ್ಟೋರ್ಗೆ ಹೋಗಿ ಫ್ರೆಂಡ್ಸ್, ಆರೋಗ್ಯ ಸೇತು ಅಂತ ಟೈಪ್ ಮಾಡಿ. ಈ ಥರ ಸಿಂಬಲ್ ಬರುತ್ತೆ, ಅದನ್ನೇ ಇನ್ಸ್ಟಾಲ್ ಮಾಡಬೇಕು. ತುಂಬ ಫೇಕ್ ಆ್ಯಪ್ಗಳು ಇರುತ್ತೆ, ಕರೆಕ್ಟಾಗಿ ನೋಡಿಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಾದ್ಮೇಲೆ ಈ ಥರ ಸ್ಕ್ರೀನ್ ಬರುತ್ತೆ, ಓಪನ್ ಮಾಡಿ. ಇಲ್ಲಿ ಭಾಷೆನ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್. ನಿಮಗೆ ತುಂಬ ಭಾಷೆಯಲ್ಲಿ ಮಾಹಿತಿ ಇದೆ, ನಾನು ಕನ್ನಡನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಸ್ಕ್ರೀನ್ ಬರುತ್ತೆ. ಫಸ್ಟ್, ಭಾರತದಲ್ಲಿ ಸಾಂಕ್ರಾಮಿಕ ಕೊರೋನಾ ವೈರಸ್ ಹರಡುವುದನ್ನು ತಡೆಯುವಲ್ಲಿ ಸಹಾಯ ಮಾಡಲು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಶಕ್ತಿ ಇದೆ. ಕೋವಿಡ್-19 ಪಾಸಿಟಿವ್ ಎಂದು ಟೆಸ್ಟ್ ಫಲಿತಾಂಶ ಪಡೆದ ವ್ಯಕ್ತಿಯೊಂದಿಗೆ ನೀವು ಒಡನಾಡಿದ್ದರೆ ನೀವು ಈ ಕುರಿತು ಮಾಹಿತಿ ಪಡೆಯಲು ಬಯಸುತ್ತೀರಾ? ಅದನ್ನು ಸ್ಕ್ರೋಲ್ ಮಾಡಿದ್ರೆ ಸೆಕೆಂಡ್ ಸ್ಕ್ರೀನ್ ಬರುತ್ತೆ. ಬ್ಲೂಟೂತ್ ಮತ್ತು ಲೊಕೇಶನ್ ಜನರೇಟ್ ಸೋಷಿಯಲ್ ಗ್ರಾಫ್ ಮೂಲಕ ಆರೋಗ್ಯ ಸೇತು ಎಂಬ ಆ್ಯಪ್ ಕೋವಿಡ್-19 ಪಾಸಿಟಿವ್ ಹೊಂದಿರಬಹುದಾದ ವ್ಯಕ್ತಿಯೊಂದಿಗಿನ ನಿಮ್ಮ ಒಡನಾಟವನ್ನು ಟ್ರ್ಯಾಕ್ ಮಾಡುತ್ತದೆ. ಸರಳವಾಗಿ ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡಿ, ಬ್ಲೂಟೂತ್ ಮತ್ತು ಲೊಕೇಶನ್ ಸ್ವಿಚ್ ಆನ್ ಮಾಡಿ. ಲೊಕೇಶನ್ ಶೇರಿಂಗ್ ಅನ್ನು ಯಾವಾಗಲೂ ಎಂದು ಸೆಟ್ ಮಾಡಿ. ಆ್ಯಪ್ ಇನ್ಸ್ಟಾಲ್ ಮಾಡಲು ನಿಮ್ಮ ಗೆಳೆಯರು ಮತ್ತು ಕುಟುಂಬದವರನ್ನು ಕೂಡ ಆಹ್ವಾನಿಸಿ. ನೆಕ್ಸ್ಟ್ ಸ್ಕ್ರೋಲ್ ಮಾಡಿದ್ರೆ ನಿಮಗೆ ಗೊತ್ತಿಲ್ಲದೆ ಕೋವಿಡ್-19 ಪಾಸಿಟಿವ್ ಆದವರ ಬಳಿಯಲ್ಲಿ ನೀವು ಸುಳಿದಾಡಿದ್ದರೆ ನಿಮ್ಮನ್ನು ಎಚ್ಚರಿಸಲಾಗುವುದು. ನಿಮ್ಮನ್ನು ನೀವು ಹೇಗೆ ಐಸೋಲೇಟ್ ಆಗಿ ಇಟ್ಟುಕೊಳ್ಳುವುದು ಎಂಬ ಸೂಚನೆಗಳ ಜೊತೆಗೆ ಮತ್ತು ಒಂದು ವೇಳೆ ನಿಮಗೆ ಲಕ್ಷಣಗಳು ಕಂಡುಬಂದರೆ ಅದಕ್ಕೆ ಬೇಕಾದ ಸಹಾಯಕ್ಕಾಗಿ ಏನು ಮಾಡಬೇಕು ಎಂಬುದರ ಆ್ಯಪ್ ಎಚ್ಚರಿಕೆಗಳನ್ನು ನೀಡಲಾಗುತ್ತದೆ. ನೆಕ್ಸ್ಟ್ ಸ್ಕ್ರೋಲ್ ಮಾಡಿದ್ರೆ ಈ ತರ ಸ್ಕ್ರೀನ್ ಬರುತ್ತೆ. ಆರೋಗ್ಯ ಸೇತು ನೀವು ನಿಮ್ಮನ್ನು, ನಿಮ್ಮ ಕುಟುಂಬ ಮತ್ತು ಸ್ನೇಹಿತರನ್ನು ರಕ್ಷಿಸಿಕೊಳ್ಳಬಹುದು ಮತ್ತು ನಮ್ಮ ದೇಶಕ್ಕೆ ಕೋವಿಡ್-19 ವಿರುದ್ಧ ಹೋರಾಡುವಲ್ಲಿ ಸಹಾಯ ಮಾಡಬಹುದು. ಕೆಳಗೊಂದು ಬಟನ್ ಇರುತ್ತೆ, ಈಗಲೇ ನೋಂದಣಿ ಮಾಡಿ. ಅದನ್ನ ಕ್ಲಿಕ್ ಮಾಡಿ. ನಿಮಗೆ ಪರ್ಮಿಷನ್ಸ್ ಕೇಳುತ್ತೆ, ನಾನು ಒಪ್ಪುತ್ತೇನೆ ಅಂತ ಬಟನ್ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಆರೋಗ್ಯ ಸೇತು ಆ್ಯಪ್ ಡಿವೈಸ್ ಲೊಕೇಶನ್ಗೆ ಪರ್ಮಿಷನ್ ಕೇಳುತ್ತೆ, ಅಲೋ ಬಟನ್ ನ ಪ್ರೆಸ್ ಮಾಡಿ. ನೆಕ್ಸ್ಟ್ ಬ್ಲೂಟೂತ್ ಮತ್ತೆ GPS ಎರಡು ಆನ್ ಆಗುತ್ತೆ. ಓಕೆ ಕೊಟ್ಟ ಮೇಲೆ ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ. ಯಾವುದೇ ಹೆದರಿಕೆ ಇಲ್ದಲೆ ಮೊಬೈಲ್ ನಂಬರ್ ಕೊಡಿ. ಮೊಬೈಲ್ ನಂಬರ್ನ ಯಾಕೆ ಕೊಡಬೇಕು ಅಂತ ಡೀಟೇಲ್ಸ್ ಕೊಟ್ಟಿದ್ದಾರೆ ನೋಡಿ. ಕಾಂಟ್ಯಾಕ್ಟ್ ಟ್ರೇಸಿಂಗ್ ಆಗಿ ನಿಮ್ಮ ಮೊಬೈಲ್ ನಂಬರ್ ಅಗತ್ಯವಿದೆ. ಫುಲ್ ಡೀಟೇಲ್ಸ್ ಕೊಟ್ಟಿದ್ದಾರೆ, ಒಂದ್ಸಲ ಓದ್ಕೊಳ್ಳಿ ಫ್ರೆಂಡ್ಸ್. ನಿಮ್ಮ ಮೊಬೈಲ್ ನಂಬರ್ ಕೊಡಿ. ನೀವು ಮೊಬೈಲ್ ನಂಬರ್ ಕೊಟ್ಟ ಮೇಲೆ ಆ ನಂಬರ್ಗೆ OTP ಬರುತ್ತೆ. ಆ OTPನೂ ಎಂಟರ್ ಮಾಡಬೇಕು. ನಂತರ ಸಲ್ಲಿಸಿ ಅಂತ ಕ್ಲಿಕ್ ಮಾಡಿ. ಈ ತರ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ಸರಿಯಾದ ಮಾಹಿತಿನ ಕೊಡಿ ಫ್ರೆಂಡ್ಸ್, ತಪ್ಪು ಮಾಹಿತಿ ಕೊಡಬೇಡಿ. ಫಸ್ಟ್, ಈ ಚಾಟ್ ನ ಮಾಹಿತಿಯನ್ನು ಪ್ರಸ್ತುತ ಆರೋಗ್ಯ ಬಿಕ್ಕಟ್ಟಿನ ಮೇಲ್ವಿಚಾರಣೆ ಮತ್ತು ನಿರ್ವಹಣೆಗೆ ಹಾಗೂ ಕೋವಿಡ್-19 ವಿರುದ್ಧದ ಹೋರಾಟದ ಸಂಶೋಧನೆಗೆ ಬಳಸಲಾಗುತ್ತದೆ ಎಂಬುದನ್ನು ದಯವಿಟ್ಟು ಗಮನಿಸಿ. ಫಸ್ಟ್ ಕ್ವಶನ್ ಹೇಳುತ್ತೆ, ನಿಮ್ಮ ಲಿಂಗ ಯಾವುದು? ನಾನು ಮಹಿಳೆ ಅಂತ ಕೊಟ್ಟಿದ್ದೀನಿ. ನೆಕ್ಸ್ಟ್, ದಯವಿಟ್ಟು ನಿಮ್ಮ ವಯಸ್ಸನ್ನು ಟೈಪ್ ಮಾಡಿ. ನೆಕ್ಸ್ಟ್, ನೀವು ಈ ಕೆಳಗಿನ ಯಾವುದೇ ರೋಗ ಲಕ್ಷಣಗಳನ್ನು ಅನುಭವಿಸಿದ್ದೀರಾ? ಕೆಮ್ಮು, ಜ್ವರ, ಉಸಿರಾಟ ತೊಂದರೆ ಏನಾದ್ರೂ ನಿಮ್ಗೆ ಬಂದಿದ್ಯಾ ಅಂತ ಕೇಳುತ್ತೆ. ಬಂದಿಲ್ಲ ಅಂದ್ರೆ ಮೇಲಿನ ಯಾವುದು ಅಲ್ಲ ಅಂತ ಪ್ರೆಸ್ ಮಾಡಿ. ನೆಕ್ಸ್ಟ್ ಕ್ವಶನ್, ನೀವು ಈ ಕೆಳಗಿನ ಯಾವುದನ್ನಾದರೂ ಹೊಂದಿದ್ದೀರಾ? ಮಧುಮೇಹ, ಅಧಿಕ ರಕ್ತದೊತ್ತಡ ಅಂದ್ರೆ ಡಯಾಬಿಟಿಸ್, BP, ರೆಸ್ಪಿರೇಟರಿ ಪ್ರಾಬ್ಲಮ್ಸ್, ಹಾರ್ಟ್ ಪ್ರಾಬ್ಲಮ್ಸ್ ಯಾವ್ದಾದ್ರು ಇದೆಯಾ ಅಂತ ಕೇಳುತ್ತೆ. ಯಾವುದು ಇಲ್ಲ ಅಂದ್ರೆ ಮೇಲಿನ ಯಾವುದು ಅಲ್ಲ ಅಂತ ಪ್ರೆಸ್ ಮಾಡಿ. ನೆಕ್ಸ್ಟ್, ಕಳೆದ 14 ದಿನಗಳಲ್ಲಿ ನೀವು ಎಲ್ಲಿಯಾದರೂ ಅಂತಾರಾಷ್ಟ್ರೀಯ ಪ್ರಯಾಣ ಮಾಡಿದ್ದೀರಾ ಅಂತ ಕೇಳುತ್ತೆ. ಮಾಡಿದ್ರೆ ಎಸ್ ಕೊಡಿ, ಮಾಡಿಲ್ಲ ಅಂದ್ರೆ ಇಲ್ಲ ಅಂತ ಕೊಡಿ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ನಿಮಗೆ ಅನ್ವಯಿಸುತ್ತದೆ? ಸೋಂಕಿರುವುದನ್ನು ದೃಢೀಕರಣ ಪಡಿಸಿದ ವ್ಯಕ್ತಿಯೊಂದಿಗೆ ನಾನು ಇತ್ತೀಚೆಗೆ ಸಂವಹನ ನಡೆಸಿದ್ದೇನೆ ಅಥವಾ ವಾಸಿಸುತ್ತಿದ್ದೇನೆ. ನಾನು ಆರೋಗ್ಯ ಕಾರ್ಯಕರ್ತ ಮತ್ತು ರಕ್ಷಣಾತ್ಮಕ ಗೇರ್ ಇಲ್ಲದೆ ಕೋವಿಡ್-19 ಸೋಂಕಿರುವುದನ್ನು ದೃಢೀಕರಣ ಪಡಿಸಿದ ವ್ಯಕ್ತಿಯನ್ನು ಪರಿಶೀಲಿಸಿದ್ದೇನೆ. ಹೀಗೇನಾದ್ರೂ ಮಾಡಿದ್ರೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡಿಲ್ಲ ಅಂದ್ರೆ ಮೇಲಿನ ಯಾವುದು ಅಲ್ಲ ಅಂತ ಕ್ಲಿಕ್ ಮಾಡಿ. ಕರೆಕ್ಟ್ ಆದ ಮಾಹಿತಿ ಮಾತ್ರನೇ ಕೊಡಿ ಫ್ರೆಂಡ್ಸ್, ಆಗ ಮಾತ್ರನೇ ಕರೆಕ್ಟ್ ರಿಸಲ್ಟ್ ಬರುತ್ತೆ. ನಾನು ಯಾರ ಜೊತೆನೂ ಕಾಂಟ್ಯಾಕ್ಟ್ ಮಾಡಿಲ್ಲ, ಅದಕ್ಕೆ ಮೇಲಿನ ಯಾವುದು ಇಲ್ಲ ಅಂತ ಕೊಟ್ಟಿದ್ದೀನಿ. ಕೆಳಗಡೆ ನೋಡಿ, ನಿಮ್ಮ ಸೋಂಕಿನ ಅಪಾಯ ಕಡಿಮೆ. ನೋವೆಲ್ ಕೊರೋನಾ ವೈರಸ್ಗೆ ಒಡ್ಡಿಕೊಳ್ಳುವ ಯಾವುದೇ ಅವಕಾಶವನ್ನು ತಪ್ಪಿಸಲು ನೀವು ಮನೆಯಲ್ಲಿಯೇ ಇರಬೇಕೆಂದು ನಾವು ಶಿಫಾರಸು ಮಾಡುತ್ತೇವೆ. ನೀವು ರೋಗ ಲಕ್ಷಣಗಳನ್ನು ಬೆಳೆಸಿಕೊಂಡರೆ ಅಥವಾ ಕೋವಿಡ್-19 ರೋಗಿಯೊಂದಿಗೆ ಸಂಪರ್ಕಕ್ಕೆ ಬಂದರೆ ಸ್ವಯಂ ಮೌಲ್ಯಮಾಪನ ಪರೀಕ್ಷೆಯನ್ನು
ಅನ್ನು ಹಿಂಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ ಒಂದು ವೆಬ್ಸೈಟ್ ಕೊಟ್ಟಿದ್ದಾರೆ, www.mohfw.gov.in ಗೆ ಭೇಟಿ ನೀಡಿ. ಆ ವೆಬ್ಸೈಟ್ಗೆ ಹೋಗಿ ನೀವು ಡೀಟೇಲ್ಸ್ ನೋಡ್ಬೋದು. ಇಲ್ಲಿ ಓಕೆ ಪ್ರೆಸ್ ಮಾಡಿ. ನೆಕ್ಸ್ಟ್ ಈ ಸ್ಕ್ರೀನ್ ಬರುತ್ತೆ ಫ್ರೆಂಡ್ಸ್. ನೀವು ಸುರಕ್ಷಿತರಾಗಿದ್ದೀರಿ. ನಾನು ಎಲ್ಲಾ ಮಾಹಿತಿನೂ ಕರೆಕ್ಟ್ ಆಗಿ ಕೊಟ್ಟಿದ್ದೀನಿ. ನೆಕ್ಸ್ಟ್ ಇಲ್ಲಿ ಹೇಗಿರ್ಬೇಕು, ಏನ್ ಮಾಡಬೇಕು, ಏನ್ ಮಾಡಬಾರ್ದು ಅಂತೆಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸಾಮಾಜಿಕ ಅಂತರವನ್ನು ನಿರ್ವಹಿಸಿ, ಸ್ವಯಂ ಪರೀಕ್ಷೆಯನ್ನು ತೆಗೆದುಕೊಳ್ಳಿ, ನವೀಕರಿಸಲು ನಿಯಮಿತವಾಗಿ ಅಪ್ಲಿಕೇಶನ್ ಅನ್ನು ಪರಿಶೀಲಿಸಿ, ಸಾಮಾಜಿಕ ಅಂತರವನ್ನು ಹೇಗೆ ಕಾಪಾಡಿಕೊಳ್ಳುವುದು, ಫಸ್ಟ್ ಕೈಕುಲುಕಬೇಡಿ, ನಮಸ್ಕಾರ ಮಾಡಿ, ಸಾಮಾಜಿಕ ಕೂಟಗಳಿಂದ ದೂರ ಇರಿ, ನೀವು ಹೊರಗಡೆ ಹೋದ್ರು 6 ಅಡಿಯಷ್ಟು ಅಂತರವಿರಲಿ, ಮಾಸ್ಕ್ ಹಾಕೊಳ್ಳಿ, ಇನ್ನು ಏನ್ ಮಾಡಬೇಕು ಏನ್ ಮಾಡಬಾರ್ದು, ಡೂಸ್ ಅಂಡ್ ಡೋಂಟ್ಸ್ ಅಂತನೂ ಕೆಲವು ಮಾಹಿತಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು PDF ಫಾರ್ಮ್ ಬರುತ್ತೆ. ಈ ತರ ಇರುತ್ತೆ ಫ್ರೆಂಡ್ಸ್. ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಸರಿಯಾಗಿ ಓದ್ಕೊಳ್ಳಿ. ಬ್ಲೂಟೂತ್ ಮತ್ತೆ ಲೊಕೇಶನ್ ಯಾವಾಗ್ಲೂ ಆನ್ ಅಲ್ಲೇ ಇರಬೇಕು. ಹೀಗಿದ್ದಾಗ COVID-19 ಪೇಷಂಟ್ಸ್ ನಿಮ್ಮ ಸರೌಂಡಿಂಗ್ ಅಲ್ಲಿ ಬಂದ್ರೆ ಅಲರ್ಟ್ ಮೆಸೇಜಸ್, ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ. ಪ್ರತಿದಿನ ಈ ಆಪ್ ನ ಓಪನ್ ಮಾಡಿ ನೋಡಿ, ಅಪ್ಡೇಟ್ಸ್ ಇರುತ್ತೆ. ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಿಮ್ಮ ಮನೇಲಿ ಇರೋರ ಎಲ್ಲರ ಫೋನಲ್ಲೂ ಇನ್ಸ್ಟಾಲ್ ಮಾಡಿ. ನಿಮ್ಮ ಕೈಲಾದಷ್ಟು PM ಕೇರ್ಗೆ ಫಂಡ್ ಕೊಡಿ ಫ್ರೆಂಡ್ಸ್. ಅಕೌಂಟ್ ನೇಮ್, ಅಕೌಂಟ್ ನಂಬರ್, IFSC ಕೋಡ್, UPI, ಬ್ಯಾಂಕ್ ಡೀಟೇಲ್ಸ್ ಎಲ್ಲದೂ ಇದೇ ಆ್ಯಪಲ್ಲಿ ನಿಮಗೆ ಸಿಗುತ್ತೆ. ನಿಮ್ಮ ಕೈಲಾದಷ್ಟು PM ಕೇರ್ಗೆ ಫಂಡ್ನ ಕೊಡಿ. COVID-19ಗೋಸ್ಕರ ಕಷ್ಟಪಡ್ತಾ ಇರೋರಿಗೆ ಹೆಲ್ಪ್ ಆಗಲಿ. ಪ್ಲೀಸ್ ಎಲ್ಲರೂ ಆರೋಗ್ಯ ಸೇತು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಿಮಗೆ ಇದ್ರ ಲಿಂಕ್ನ ನಿಮ್ಮ ಫೋನಲ್ಲೂ ಕಳಿಸ್ತಾ ಇದ್ದಾರೆ ಫ್ರೆಂಡ್ಸ್. ನನ್ನ ಹತ್ರ BSNL ಮತ್ತು ಜಿಯೋ ನಂಬರ್ ಇದೆ. ನನ್ನ 2 ನಂಬರ್ಸ್ಗೆ ಮೆಸೇಜ್ ಬಂದಿದೆ ನೋಡಿ. COVID-19 ಬಗೆಗಿನ ಮಾಹಿತಿ ಹಾಗೂ ಅದರ ವಿರುದ್ಧದ ತೆಗೆದುಕೊಳ್ಳಬೇಕಾದ ಎಚ್ಚರಿಕೆ ಕ್ರಮಗಳ ಬಗೆಗೆ ತಿಳಿಯಲು ಆರೋಗ್ಯ ಸೇತು ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ಇದು COVID-19 ವಿರುದ್ಧದ ಹೋರಾಟದ ನಿಟ್ಟಿನಲ್ಲಿ ಭಾರತ ಸರ್ಕಾರದಿಂದ ರೂಪಿಸಲ್ಪಟ್ಟಿರುವ ಒಂದು ಡಿಜಿಟಲ್ ಸೇತುವೆಯಾಗಿದೆ. ಹಿಂದೆ ಡೌನ್ಲೋಡ್ ಮಾಡಿಕೊಳ್ಳಿ. ಪ್ಲೇಸ್ಟೋರ್ ಮತ್ತು iOS ಎರಡರಲ್ಲೂ ನಿಮಗೆ ಸಿಗುತ್ತೆ. ಹೀಗೆ ನಿಮ್ಮ ಫೋನ್ಗಳಿಗೂ ಬಂದಿದೆ ಫ್ರೆಂಡ್ಸ್. ಎಲ್ಲ ನೆಟ್ವರ್ಕ್ ಇಂದನೂ ಎಲ್ಲರಿಗೂ ಬಂದಿದೆ. ಒಂದ್ಸಲ ಚೆಕ್ ಮಾಡಿ ನೋಡಿಕೊಂಡು ಅಲ್ಲಿಂದನೇ ಡೈರೆಕ್ಟಾಗಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಪ್ಲೇಸ್ಟೋರಲ್ಲೇ ನಿಮಗೆ ಸಿಗುತ್ತೆ. ಆರೋಗ್ಯ ಸೇತು ಅಂತ ಟೈಪ್ ಮಾಡಿ ನಿಮಗೆ ಸಿಗುತ್ತೆ ಫ್ರೆಂಡ್ಸ್. ಇನ್ಸ್ಟಾಲ್ ಮಾಡಿಕೊಂಡು ಬಳಸಿ. ಪ್ರತಿಯೊಬ್ಬರು COVID-19ನ ದೇಶದಿಂದ ಪ್ರಪಂಚದಿಂದ ಓಡಿಸ್ಬೇಕು ಅಂತ ದೃಢ ಸಂಕಲ್ಪ ಹೊತ್ಕೊಳ್ಳಿ. ಖಂಡಿತವಾಗ್ಲೂ ಈ COVID-19ನ ಜಯಿಸ್ಬೋದು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.